ನಮಸ್ಕಾರ. ಇವತ್ತು ನಾವು ಆಧುನಿಕ ವೈದ್ಯಕೀಯ ಕ್ಷೇತ್ರದ ಒಂದು ಅದ್ಭುತ ಆವಿಷ್ಕಾರದ ಬಗ್ಗೆ ಮಾತಾಡೋಣ. ಅದೇ ಕೃತಕ ಮೂತ್ರಪಿಂಡ ಅಂದ್ರೆ ಹಿಮೋಡಯಾಲಿಸಿಸ್. ಲಕ್ಷಾಂತರ ಜನರ ಜೀವ ಉಳಿಸ್ತಿರೋ ಈ ಟೆಕ್ನಾಲಜಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಈ ಇಡೀ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಭಾಗಗಳಾಗಿ ನೋಡೋಣ. ಮೊದಲು ಕಿಡ್ನಿ ಫೇಲ್ಯೂರ್ ಆದ್ರೆ ಏನಾಗುತ್ತೆ ಅನ್ನೋದರಿಂದ ಶುರು ಮಾಡಿ ಅದಕ್ಕೆ ಪರಿಹಾರವಾದ ಕೃತಕ ಮೂತ್ರಪಿಂಡ, ಡಯಾಲಿಸಿಸ್ ಪ್ರಕ್ರಿಯೆ, ನಮ್ಮ ನೈಜ ಕಿಡ್ನಿಗೂ ಇದಕ್ಕೂ ಇರೋ ವ್ಯತ್ಯಾಸ ಹಾಗೂ ಕೊನೆಗೆ ಅಂಗಾಂಗ ದಾನದ ಮಹತ್ವದ ಬಗ್ಗೆ ಮಾತಾಡೋಣ. ನಾವು ಮುಂದೆ ಹೋಗೋಕ್ಕೂ ಮುಂಚೆ ಒಂದು ಕ್ಷಣ ಯೋಚನೆ ಮಾಡೋಣ. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ವಿಷಕಾರಿ ತ್ಯಾಜ್ಯಗಳೆಲ್ಲ ಹೊರಗೆ ಹೋಗದೆ ಹಾಗೆ ಉಳಿದುಬಿಟ್ರೆ ಏನಾಗ್ಬೋದು? ಬಹುಶಃ ಈ ಒಂದು ಪ್ರಶ್ನೆಯೇ ಹಿಮೋಡಯಾಲಿಸಿಸ್ ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. ಆ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲಿ. ಮೂತ್ರಪಿಂಡ ವೈಫಲ್ಯದ ಪರಿಣಾಮಗಳೇನು ಅಂತ ನೋಡಿದಾಗ ನಮ್ಮ ದೇಹದ ಸೂಪರ್ ಫಿಲ್ಟರ್ಗಳಾದ ಕಿಡ್ನಿಗಳು ಕೆಲಸ ನಿಲ್ಲಿಸಿದ್ರೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗಿದ್ರೆ ಈ ಕಿಡ್ನಿಗಳು ಯಾಕೆ ಸರಿಯಾಗಿ ಕೆಲಸ ಮಾಡೋದನ್ನ ನಿಲ್ಲಿಸ್ತವೆ? ಇದಕ್ಕೆ ಮುಖ್ಯ ಕಾರಣಗಳು ಅಂದ್ರೆ ಒಂದ್ ಕಡೆ ಸೋಂಕುಗಳು, ಯಾವುದಾದ್ರೂ ಪೆಟ್ಟು ಅಥವಾ ಗಾಯ, ಅಥವಾ ಕಿಡ್ನಿಗಳಿಗೆ ರಕ್ತ ಸಂಚಾರಣೆ ಸರಿಯಾಗಿ ಆಗದೇ ಇರೋದು. ಈ ಥರದ ಸಮಸ್ಯೆಗಳು ಕಿಡ್ನಿಗಳ ಕೆಲ್ಸಕ್ಕೆ ಅಡ್ಡಿ ಮಾಡ್ತವೆ. ಇದು ತುಂಬಾನೇ ಗಂಭೀರವಾದ ವಿಚಾರ. ಯಾವಾಗ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡಲ್ವೋ ದೇಹದಲ್ಲಿ ವಿಷಕಾರಿ ತ್ಯಾಜ್ಯಗಳು ಶೇಖರಣೆ ಆಗ್ತಾ ಹೋಗುತ್ತೆ. ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಅಂತಿಮವಾಗಿ ಸಾವಿಗೂ ಕಾರಣವಾಗಬಹುದು. ಪರಿಸ್ಥಿತಿ ಅಷ್ಟು ಗಂಭೀರವಾಗಿರುತ್ತೆ. ಇಂಥ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಏನು? ಇಲ್ಲೇ ನೋಡಿ, ನಮ್ಮ ಇವತ್ತಿನ ಹೀರೋ ಎಂಟ್ರಿ ಆಗೋದು. ಅದೇ ಕೃತಕ ಮೂತ್ರಪಿಂಡ. ಈ ಜೀವನ್ಮರಣದ ಸನ್ನಿವೇಶದಲ್ಲಿ ಇದೊಂದು ದೊಡ್ಡ ಆಶಾಕಿರಣ ಅಂತಾನೇ ಹೇಳ್ಬೋದು. ಹಾಗಿದ್ರೆ ಕೃತಕ ಮೂತ್ರಪಿಂಡ ಅಂದ್ರೆ ಏನು? ತುಂಬಾನೇ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಮಷೀನ್. ಇದು ಡಯಾಲಿಸಿಸ್ ಅನ್ನೋ ಪ್ರಕ್ರಿಯೆ ಮೂಲಕ ನಮ್ಮ ರಕ್ತದಲ್ಲಿರೋ ನೈಟ್ರೋಜನ್ ತ್ಯಾಜ್ಯಗಳನ್ನೆಲ್ಲ ಹೊರಗೆ ಹಾಕುತ್ತೆ. ಅಂದ್ರೆ ನಮ್ಮ ದೇಹದ ಹೊರಗೆ ಇದ್ದುಕೊಂಡು ಕಿಡ್ನಿಯ ಕೆಲಸವನ್ನ ಇದು ಮಾಡುತ್ತೆ. ಸರಿ, ಈಗ ಈ ಟೆಕ್ನಾಲಜಿಯ ಹೃದಯ ಭಾಗಕ್ಕೆ ಬರೋಣ. ಡಯಾಲಿಸಿಸ್ ಪ್ರಕ್ರಿಯೆ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ? ರಕ್ತವನ್ನ ಶುದ್ಧ ಮಾಡೋ ಈ ಮೆಕ್ಯಾನಿಸಮ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈ ಇಡೀ ಪ್ರಕ್ರಿಯೆಯನ್ನ ನಾವು 3 ಸರಳ ಹಂತಗಳಲ್ಲಿ ನೋಡ್ಬೋದು. ಮೊದಲನೇದಾಗಿ ರೋಗಿಯ ದೇಹದಿಂದ ರಕ್ತವನ್ನ ಹೊರತೆಗೆಯಲಾಗುತ್ತೆ. ಎರಡನೇದಾಗಿ ಅದನ್ನ ಡಯಾಲೈಸರ್ ಅನ್ನೋ ಮಷೀನ್ ಒಳಗೆ ಕಳಿಸಿ ಶುದ್ಧ ಮಾಡಲಾಗುತ್ತೆ. ಕೊನೆಗೆ ಆ ಶುದ್ಧವಾದ ರಕ್ತವನ್ನ ಮತ್ತೆ ದೇಹದೊಳಗೆ ಸೇರಿಸಲಾಗುತ್ತೆ. ಆ ಡಯಾಲೈಸರ್ ಮಷೀನ್ ಒಳಗೆ ಏನಿದೆ ಅಂತ ಕುತೂಹಲ ಆಗ್ತಿದೆಯಾ? ಅದರೊಳಗೆ ಅರೆಪಾರಕ ಪೊರೆಗಳಿಂದ ಅಂದ್ರೆ ಸೆಮಿಪರ್ಮಿಯಬಲ್ ಮೆಂಬ್ರೇನಿಂದ ಮಾಡಿದ ಸಾವಿರಾರು ಸಣ್ಣ ಸಣ್ಣ ಟ್ಯೂಬ್ಗಳಿರ್ತವೆ. ಈ ಟ್ಯೂಬ್ಗಳನ್ನೆಲ್ಲ ಡಯಾಲೈಸಿಂಗ್ ದ್ರವ ಅಂತ ಕರೆಯೋ ಒಂದು ದ್ರಾವಣದಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ದ್ರವದ ಅಭಿಸರಣ ಒತ್ತಡ ಅಂದ್ರೆ ಆಸ್ಮಾಟಿಕ್ ಪ್ರೆಷರ್ ನಮ್ಮ ರಕ್ತದಷ್ಟೇ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ರಕ್ತದಿಂದ ಕೇವಲ ಬೇಡವಾದ ತ್ಯಾಜ್ಯಗಳು ಮಾತ್ರ ಹೊರಬರುತ್ತೆ, ಉಪಯುಕ್ತ ವಸ್ತುಗಳೆಲ್ಲ. ಈ ಇಡೀ ಶುದ್ಧೀಕರಣ ಪ್ರಕ್ರಿಯೆ ಹಿಂದೆ ಇರೋ ವೈಜ್ಞಾನಿಕ ತತ್ವ ಯಾವುದು ಗೊತ್ತಾ? ಅದುವೇ ವಿಸರಣೆ ಅಥವಾ ಡಿಫ್ಯೂಷನ್. ಹೆಚ್ಚು ಸಾಂದ್ರತೆ ಇರೋ ಕಡೆಯಿಂದ ಕಡಿಮೆ ಸಾಂದ್ರತೆ ಇರೋ ಕಡೆಗೆ ಕಣಗಳು ಚಲಿಸೋದು. ಇದೊಂದು ಸರಳವಾದರೂ ಬಹಳ ಪವರ್ಫುಲ್ ಆದ ತತ್ವ. ಡಿಫ್ಯೂಷನ್ ಇಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ. ರಕ್ತದಲ್ಲಿ ನೈಟ್ರೋಜನ್ ತ್ಯಾಜ್ಯಗಳಿರುತ್ತೆ, ಅಂದ್ರೆ ಅಲ್ಲಿ ತ್ಯಾಜ್ಯದ ಸಾಂದ್ರತೆ ಜಾಸ್ತಿ. ಆದ್ರೆ ಪಕ್ಕದಲ್ಲಿರೋ ಡೈಲೈಸಿಂಗ್ ದ್ರವದಲ್ಲಿ ಯಾವುದೇ ತ್ಯಾಜ್ಯ ಇರುವುದಿಲ್ಲ, ಅಂದ್ರೆ ಸಾಂದ್ರತೆ 0. ಈ ಸಾಂದ್ರತೆಯ ವ್ಯತ್ಯಾಸದಿಂದ ತ್ಯಾಜ್ಯಗಳು ಸಹಜವಾಗಿಯೇ ರಕ್ತದಿಂದ ಆಚೆ ಬಂದು ದ್ರವಕ್ಕೆ ಸೇರ್ಕೊಳ್ತವೆ. ಅಷ್ಟೇ, ರಕ್ತ ಶುದ್ಧವಾಯಿತು. ಈ ಕೃತಕ ಪ್ರಕ್ರಿಯೆ ನೋಡಕ್ಕೆ ನಮ್ಮ ನೈಜ ಕಿಡ್ನಿ ಥರನೇ ಕೆಲಸ ಮಾಡುತ್ತೆ. ಆದ್ರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಈಗ ನಮ್ಮ ನೈಸರ್ಗಿಕ ಕಿಡ್ನಿ ಮತ್ತು ಈ ಕೃತಕ ವ್ಯವಸ್ಥೆಯನ್ನ ಹೋಲಿಕೆ ಮಾಡೋಣ. ಇಲ್ಲೊಂದು ಶಾಕಿಂಗ್ ವಿಷಯ ಇದೆ. ಆರೋಗ್ಯವಾಗಿರೋ ಒಬ್ಬ ವ್ಯಕ್ತಿಯ ಕಿಡ್ನಿಗಳು ಒಂದು ದಿನಕ್ಕೆ ಆರಂಭದಲ್ಲಿ ಎಷ್ಟು ದ್ರವವನ್ನ ಫಿಲ್ಟರ್ ಮಾಡುತ್ತೆ ಗೊತ್ತಾ? ಬರೋಬ್ಬರಿ 180 ಲೀಟರ್. ಹೌದು, ನಂಬೋಕೆ ಕಷ್ಟ ಆದ್ರೂ ಇದು ನಿಜ. ದಿನಕ್ಕೆ 180 ಲೀಟರ್. ಆದ್ರೆ ದಿನಕ್ಕೆ 180 ಲೀಟರ್ ಫಿಲ್ಟರ್ ಆದ್ರೂ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಹೊರಹಾಕೋದು ಕೇವಲ 1 ಅಥವಾ 2 ಲೀಟರ್ ಮೂತ್ರ ಮಾತ್ರ. ಹಾಗಿದ್ರೆ ಉಳಿದಿದ್ದೆಲ್ಲ ಎಲ್ಲಿಗೋಯ್ತು? ಇದೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಅಲ್ವಾ? ಉತ್ತರ ಇಲ್ಲಿದೆ ನೋಡಿ. ಇದೇ ಆ ದೊಡ್ಡ ವ್ಯತ್ಯಾಸ. ನಮ್ಮ ನೈಜ ಕಿಡ್ನಿಗಳಲ್ಲಿ ಫಿಲ್ಟರ್ ಆದ ದ್ರವದಲ್ಲಿರೋ ಉಪಯುಕ್ತ ನೀರು ಮತ್ತು ಪೋಷಕಾಂಶಗಳೆಲ್ಲ ಮರುಹೀರಿಕೆ ಆಗುತ್ತೆ, ಅಂದ್ರೆ ದೇಹ ಅದನ್ನ ಮತ್ತೆ ಹೀರಿಕೊಳ್ಳುತ್ತೆ. ಆದ್ರೆ ಕೃತಕ ಮೂತ್ರಪಿಂಡದಲ್ಲಿ ಈ ಮರುಹೀರಿಕೆ ಅನ್ನೋ ಪ್ರಕ್ರಿಯೆನೇ ಇರೋದಿಲ್ಲ.
ಇದು ನಿಜವಾಗ್ಲೂ ಪ್ರಕೃತಿಯ ವಿನ್ಯಾಸ ಎಷ್ಟು ಅದ್ಭುತವಾಗಿದೆ ಅಂತ ತೋರಿಸುತ್ತೆ. ಡಯಾಲಿಸಿಸ್ ಅನ್ನೋದು ಜೀವ ಉಳಿಸೋ ಚಿಕಿತ್ಸೆ ಹೌದು, ಆದರೆ ಅದೊಂದು ತಾತ್ಕಾಲಿಕ ಪರಿಹಾರ ಅಷ್ಟೇ. ಹಾಗಿದ್ರೆ ಶಾಶ್ವತ ಪರಿಹಾರ ಏನು? ಅದುವೇ ಅಂಗಾಂಗದಾನ. ಇದೊಂದು ಮಹಾದಾನ. ಈ ಮಾತು ಎಷ್ಟು ಸತ್ಯ ಅಲ್ವಾ? ಅಂಗಾಂಗದಾನ ಅನ್ನೋದು ಇನ್ನೊಬ್ಬರ ಜೀವವನ್ನ ಉಳಿಸಬಲ್ಲ ಅಥವಾ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಒಂದು ಉದಾರವಾದ ಕೆಲಸ. ಇದು ಕೇವಲ ಒಂದು ವೈದ್ಯಕೀಯ ಕ್ರಿಯೆ ಅಲ್ಲ, ಇದೊಂದು ಮಾನವೀಯತೆಯ ಪ್ರತೀಕ. ಅಂಗಾಂಗ ದಾನದ ಬಗ್ಗೆ ಕೆಲವು ಮುಖ್ಯ ವಿಷಯಗಳು ಎಲ್ಲರಿಗೂ ತಿಳಿದಿರಬೇಕು. ಇದಕ್ಕೆ ದಾನಿ ಮತ್ತು ಅವರ ಕುಟುಂಬದ ಒಪ್ಪಿಗೆ ಬೇಕೇ ಬೇಕು. ವಯಸ್ಸು, ಲಿಂಗದ ಭೇದವಿಲ್ಲದೆ ಯಾರು ಬೇಕಾದರೂ ದಾನಿಗಳಾಗಬಹುದು. ಕಾಯಿಲೆ ಅಥವಾ ಗಾಯದಿಂದ ಒಂದು ಅಂಗ ವಿಫಲವಾದಾಗ ಇದು ಅನಿವಾರ್ಯವಾಗುತ್ತೆ ಹಾಗೂ ಇದು ಒಬ್ಬರಿಗೆ ಹೊಸ ಜೀವನವನ್ನೇ ಕೊಡಬಲ್ಲದು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ: ಕೇವಲ ಒಂದು ಉದಾರವಾದ ಕೆಲಸ ಒಬ್ಬರ ಜೀವನವನ್ನೇ ಹೇಗೆ ಬದಲಾಯಿಸಬಹುದು? ಒಬ್ಬರಿಗೆ ಹೊಸ ಭರವಸೆನ ಹೇಗೆ ನೀಡಬಹುದು? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.